ಎಮೋಷನ್ ಈ ಮೋಷನ್ ನಮ್ಮೊಳಗೆ ಹುದುಗಿರುವ ಭಾವನೆಗಳನ್ನ ಬೇರೆ ಬೇರೆ ರೀತಿಯಲ್ಲಿ ವ್ಯಕ್ತಪಡಿಸ್ತಾ ಇರ್ತವೆ. ಆ ವ್ಯಕ್ತಪಡಿಸುವಿಕೆ ನಮ್ಮ ಸಂಬಂಧಗಳನ್ನು ವೃದ್ಧಿ ಮಾಡ್ತದೆ. ಈ ನಾನು ಹೇಳುವ 6 ಅಂಶಗಳಲ್ಲಿ ಹೆಚ್ಚಿನ ಸಂತೋಷವನ್ನ ನೀಡುವುದು ಈ ಎಮೋಷನಲ್ ಪರ್ಸನಾಲಿಟಿ. ಅದು ಪೋಷಕರ ಜೊತೆ, ಸಂಬಂಧಿಗಳ ಜೊತೆ, ನಮ್ಮ ಜೊತೆಗಾರರ ಬದುಕಿನ ಲೈಫ್ ಪಾರ್ಟ್ನರ್ಸ್ನ ಜೊತೆ ಆಗಿರ್ಬೋದು, ಸಹೋದ್ಯೋಗಿಗಳ ಜೊತೆ ಆಗ್ಬೋದು. ನಾವು ಯಾವ ರೀತಿ ಸಂಬಂಧವನ್ನ ಉಳ್ಳವರಾಗಿರುತ್ತೇವೆ ಅನ್ನುವಂಥದ್ದು ತುಂಬ ಆ, ಅರ್ಥ ಮಾಡಿಸ್ತಾ ಹೋಗ್ತದೆ ನಮಗೆ. ಸರಿ, ಯಾವ ಥರ? ಅದರಲ್ಲಿ ಪಾಸಿಟಿವ್ ಎಮೋಷನ್ಸ್ ಅಂತೀವಿ, ನೆಗೆಟಿವ್ ಎಮೋಷನ್ಸ್ ಅಂತೀವಿ. ಕೋಪ ಬರ್ತದೆ, ಮುಂಗೋಪ ಬರ್ತದೆ. ಈ ಕೋಪ, ತಾಪ, ಮುಂಗೋಪ, ಅಳುಕು, ಹಿಂಜರಿಕೆ, ಭಯ, ಇವೆಲ್ಲ ನಮಗೆ ಒಂದು ರೀತಿ ನಮ್ಮನ್ನ ಕಾಲಿಡಿದು ಎಳಿತವೆ. ಅದೇನೇನೇನೆ ಒಂದು ಸಂತೋಷದ ವಾತಾವರಣ ಕೊಡುವಂಥದ್ದು, ಸಮಯ ನಿರ್ವಹಣೆ ಮಾಡಿಕೊಂಡು ಎಲ್ಲರ ಜೊತೆ ಪ್ರೀತಿ, ವಿಶ್ವಾಸ, ಮಮತೆ, ಮಮಕಾರ, ಸಹಬಾಳ್ವೆ ಇದನ್ನ ಬೆಳೆಸ್ಕೊಂಡು ಹೋಗ್ತಾ ಇರೋದು ನಮಗೆ ತುಂಬಾನೇ ವಿಶೇಷವಾದಂತಹ ಒಂದು ಭಾವನೆಯನ್ನ ನೀಡ್ತದೆ. ಎಮೋಷನ್ ಅಂದ್ರೆ ಸಾಮಾನ್ಯವಾಗಿ ಹಾರ್ಟ್ಗೆ ಹೋಲಿಸ್ತೇವೆ. ಓಕೆ, ಹೃದಯಗಳ ನಡುವಿನ ಒಂದು ಭಾವನಾತ್ಮಕವಾದ ಬೆಸುಗೆನ ನಾವು ಎಮೋಷನಲ್ ಪರ್ಸನಾಲಿಟಿಗೆ ಹೋಲಿಸ್ಬೋದು. ಪುಟ್ಟ ಮಗುವಿನ ಜೊತೆ ಆಟ ಆಡುತ್ತಿರಬೇಕಾದರೆ ಸಿಗುವ ಸಂತೋಷ ನಿಮ್ಮ ಎಷ್ಟೋ ಹಣಕ್ಕೆ ಅದು ಸಾಧ್ಯವಿಲ್ಲ. ಹಾಗಾಗಿನೇ ಭಾವನಾತ್ಮಕ ವ್ಯಕ್ತಿತ್ವವನ್ನು ನೀವು ಸರಿಯಾಗಿ ಅರಿಯಬೇಕು. ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಭಾವನೆಗಳ ಕುರಿತು 3-4 ವಿಡಿಯೋಗಳಿದೆ. ಒಬ್ಬರು ಆಚಾರ್ಯ ರವಿಶಂಕರ್ ಜಿ ಅನ್ನೋರ ಜೊತೆ ಈ ಭಾವನೆಗಳ ಮಹತ್ವದ ಬಗ್ಗೆ ಅರ್ಧ ತಾಸಿಗಿಂತ ಹೆಚ್ಚು ಮಾತನಾಡಿದ್ದೇನೆ. ಅದೇ ಸಂದರ್ಶನವನ್ನು ವ್ಯಕ್ತಿತ್ವ ದರ್ಪಣ ಕೃತಿಯಲ್ಲಿಯೂ ಕೂಡ ತೆಗೆದುಕೊಂಡಿದ್ದೇನೆ. ಪರ್ಸನಾಲಿಟಿ ಮಿರರ್ ಟ್ರಾನ್ಸ್ಫಾರ್ಮ್ಸ್ ಯು ಅಂತ. ಭಾವನಾತ್ಮಕ ಒಂದು ಬಾಂಧವ್ಯ ಬೆಸುಗೆ ನಮ್ಮ ಬದುಕಿನಲ್ಲಿ ತುಂಬ ಸಂತೋಷ ಕೊಡ್ತದೆ. ನಿಮಗೇನನ್ಸುತ್ತೆ ಅನ್ನೋದನ್ನು ತಾವು ದಯಮಾಡಿ ಕಾಮೆಂಟ್ ಮಾಡಿ. ಇದು ಸುಷ್ಮಾ ಅವರೇನೇ ವಿಚ್ ಟೈಪ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಸ್ಕಿಲ್ಸ್ ಈಸ್ ಎವ್ರಿ ಡೇ ಹೆಲ್ಪ್ಫುಲ್ ಅಂತ ಕೇಳಿದಿರಿ. ಅಂಡ್ ಎಮೋಷನಲ್ ಸ್ಕಿಲ್ ಹೌ ಟು ಬಿಲ್ಡ್ ಟು ರಿಯಲ್ ಸೊಸೈಟಿ ಪೀಪಲ್ಸ್. ಎಲ್ಲ ನಮ್ಮ ಜೀವನದ ಜೊತೆನೇ ಇರೋದನ್ನೇ ಭಾವನೆಗಳು ಅಂತ ಅನ್ನೋದು. ರಿಯಲ್ ಅಂತ ನಾವು ವಿಶೇಷವಾಗಿ ನೋಡೋಕ್ಕಾಗೋದಿಲ್ಲ. ಎಲ್ಲರ ಜೊತೆ ನಾವು ಸರಿಯಾಗಿ ಇರಬೇಕಾಗ್ತದೆ. ಈ ಪರ್ಸನಾಲಿಟಿ ಟೈಪ್ಸ್ ಅಂತ ತಗೊಂಡಾಗ ನಿಮಗೆ ಫಿಸಿಕಲ್ ಪರ್ಸನಾಲಿಟಿ, ಇದು ನೀವು ಪ್ರತಿನಿತ್ಯ ಗಮನ ಕೊಡಲೇಬೇಕಾಗಿರೋದು. ಯಾಕೆಂದರೆ ನಾವು ಬಾಡಿ ಮೇಂಟೈನ್ ಮಾಡಬೇಕು, ಸ್ನಾನ ಮಾಡಬೇಕು, ಹೊಟ್ಟೆ ತಿಂಡಿ ಊಟ ಮಾಡಲೇಬೇಕು. ನಿಮ್ಗೆ ಕೇಳಿದ ಪ್ರಶ್ನೆಗೆ ಈ ಫಿಸಿಕಲ್ ಪರ್ಸನಾಲಿಟಿನೇ ಪ್ರತಿನಿತ್ಯ ಗಮನ ಕೊಡಬೇಕು. ಅದ್ರ ಜೊತೆಗೆ ಬೇರೆದು ಕೊಡಬಾರ್ದು ಅಂತಲ್ಲ, ಅದು ಕೊಡಬೇಕು. ಅದೇನೆಂದರೆ ಮೆಂಟಲ್ ಪರ್ಸನಾಲಿಟಿ. ದಟ್ ಮೀನ್ಸ್ ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಯುವರ್ ಮೈಂಡ್ ಯುವರ್ ಮೈಂಡ್ ವಿಲ್ ಮೈಂಡ್ ಯು. Mind is like a parachute, it works only when it opens. Intellectual personality is very, very important. The reason being, decision making plays a very, very important role. Analytical capability, ವಿಶ್ಲೇಷಣಾ ಸಾಮರ್ಥ್ಯ ಇದರಲ್ಲಿ ಬರ್ತದೆ. ಪ್ರಾಬ್ಲಮ್ ಸಾಲ್ವಿಂಗ್ ಮೈಂಡ್ ಸೆಟ್ ಆಲ್ಸೋ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಇಯರ್. ಸೊ ಎಮೋಷನಲ್ ಪರ್ಸನಾಲಿಟಿ ಏನಿವೆ ಈಗಾಗಲೇ ನಿಮ್ಮ ಜೊತೆ ಹೇಳಿದ್ದೇನೆ. ಸ್ಪಿರಿಚುವಲ್ ಪರ್ಸನಾಲಿಟಿನಲ್ಲಿ ಬೀಯಿಂಗ್ ಗುಡ್ ಅಂಡ್ ಡೂಯಿಂಗ್ ಗುಡ್, ಆರ್ಟ್ ಆಫ್ ಗಿವಿಂಗ್, ಬೀಯಿಂಗ್ ಹ್ಯೂಮನ್ ಇದರಲ್ಲಿ ಬರ್ತದೆ. ಫೈನಾನ್ಷಿಯಲ್ ಪರ್ಸನಾಲಿಟಿ ಗಳಿಸುವುದು ಹೇಗೆ, ಉಳಿಸುವುದು ಹೇಗೆ, ಬೆಳೆಸುವುದು ಹೇಗೆ, ಇದರ ಬಗ್ಗೆ ಜ್ಞಾನ ತುಂಬ ಅಗತ್ಯ ಇದೆ. ಇವತ್ತಿನ ದಿನದಲ್ಲಿ ಏನಾಗಿದೆ, ಜಾಸ್ತಿ ಜನ ಇದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ. ನೀವು ಅರ್ಥ ಮಾಡ್ಕೊಳ್ಳೋ ಕಡೆಗೆ ಗಮನ ಕೊಡಬೇಕು. ಅನ್ವಾಂಟೆಡ್ ವಿಚಾರಗಳನ್ನೆಲ್ಲ ಬಿಟ್ಟು ವಾಂಟೆಡ್ ಕಡೆಗೆ ಹೋಗ್ತಾ ಇದ್ರೆ ನಿಮ್ಮ ಒಂದು ಕಲಿಕೆ, ಅರಿವು ಜಾಸ್ತಿ ಆಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ.
ನಮ್ಮ ಮನೋಭಾವ ನಮ್ಮ ಬದುಕಿಗೂ ತುಂಬ ಸಂಬಂಧ ಇದೆ. ನಮ್ಮ ಮನೋಭಾವ ಮತ್ತು ನಮ್ಮ ಬದುಕನ್ನು ನಾವು ಸರಿಯಾಗಿ ಅರಿತುಕೊಂಡು ಸಾಗಿದಾಗ ಇದು ಸಾಧ್ಯ ಆಗ್ತದೆ. ನಮ್ಮ ಮನೋಭಾವ ಆ, ಅದು ಒಂದು ಹಣದ ಜೊತೆಗೆ ನಮ್ಮ ಹೊಂದಿಕೆ ಆಗಲಿ, ಸಮಯದ ಜೊತೆಗಾಗಲಿ, ವೃತ್ತಿಯ ಜೊತೆಗಾಗಲಿ, ಪರಿಸರ ಪರಿಸರದ ಜೊತೆಗೆ ನಮ್ಮ ಮನೋಭಾವ ಹೇಗಿದೆ ಅನ್ನೋದಾಗಲಿ, ಅದಕ್ಕೆ ನಾನು ಮನಸ್ಥಿತಿಗೆ ತಕ್ಕ ಪರಿಸ್ಥಿತಿ ಅಂತ ಹೇಳ್ತಾನೆ ಸ್ನೇಹಿತರೆ. ಆ, ಸಮಸ್ಯೆ ನಿವಾರಣೆ ಮನಸ್ಥಿತಿ ಕೂಡ ಇಟ್ಕೋಬೇಕು ಅಂತ ನಾನು ಹೇಳಿದ್ದು ಅದಕ್ಕೋಸ್ಕರ. ಮನೋಭಾವ ಸಕಾರಾತ್ಮಕವಾದ ಮನೋಭಾವ, ನಕಾರಾತ್ಮಕವಾದ ಮನೋಭಾವ, ತಟಸ್ಥ ಮನೋಭಾವ, ನ್ಯೂಟ್ರಲ್ ಅಂತೀವಿ. ಇವು ಮೂರು ಇದೆ. ಆದರೆ ಇದನ್ನು ಅರ್ಥ ಮಾಡ್ಕೊಳ್ತಾ ಹೋದರೆ ಅಥವಾ ಈ ಬೇರೆ ಬೇರೆ ಥರದ ಮನೋಭಾವ ಅಂದಾಗ ಸಕಾರಾತ್ಮಕವಾದದ್ದು ಯಾವ್ಯಾವುದು? ಒಂದು, ಮನಸ್ಸನ್ನ ವಿಶಾಲವಾಗಿ ಇಟ್ಕೊಳ್ಳುವಂಥದ್ದು ವಿಶಾಲ ಮನೋಭಾವ. ಕೃತಜ್ಞತಾ ಮನೋಭಾವ, ಗ್ರ್ಯಾಟಿಟ್ಯೂಡ್. ಓಕೆ, ನಾವು ಕೃತಜ್ಞತೆಯನ್ನ ಎಲ್ಲ ಸಂದರ್ಭಗಳಲ್ಲಿ ಇಟ್ಟುಕೊಳ್ಳುವುದು ಕೂಡ ಒಂದು ಮಹತ್ವದ ಪಾತ್ರ ವಹಿಸುತ್ತೆ. ಸ್ಪರ್ಧಾತ್ಮಕ ಮನೋಭಾವ, ಕಾಂಪಿಟೇಟಿವ್ ಸ್ಪಿರಿಟ್, ಸಾಹಸ ಮನೋಭಾವ, ಅಡ್ವೆಂಚರಸ್ ಸ್ಪಿರಿಟ್, ಹೋರಾಟದ ಮನೋಭಾವ, ಅದೇನೇ ಆಗಲಿ ಆ ಒಂದು ಸ್ಪಿರಿಟ್. ಸೇವಾ ಮನೋಭಾವ, ಸರ್ವಿಸ್ ಆಟಿಟ್ಯೂಡ್. ವೈಜ್ಞಾನಿಕ ಮನೋಭಾವ, ಆ, ಎಲ್ಲ ಸೈಂಟಿಫಿಕ್ ಆಗಿ ಆಲೋಚನೆ ಮಾಡೋದು. ವೈಚಾರಿಕ ಮನೋಭಾವ, ಸುಮ್ಮನೆ ಎಲ್ಲಾನು ನಂಬಿಡೋದಲ್ಲ, ಅಳೆದು ತೂಗಿ ನೋಡೋದು. ಕಲಿಕಾ ಮನೋಭಾವ, ಇದು ನಿಮ್ಮೆಲ್ಲರಿಗೂ ಬೇಕಾಗಿರುವಂಥದ್ದು. ಬಿಕಾಸ್ ಈ ಕಲಿಕಾ ಮನೋಭಾವ ಹೆಚ್ಚಿನ ಜನರಲ್ಲಿ ನಾವು ಏನೋ ಓದ್ಬಿಟ್ಟಿದ್ದೀವಿ ಸ್ಕೂಲು ಕಾಲೇಜಲ್ಲಿ ಅಷ್ಟೇ ಸಾಕಂತ ನಿಲ್ಲಿಸ್ಬಿಡ್ತಾರೆ. ಅದು ಹಾಗಲ್ಲ, ಅದರ ಆಚೆಗೂ ಇರಲಿ ಅನ್ನೋದು ನನ್ನ ಉದ್ದೇಶ. ಇನ್ನು ನಕಾರಾತ್ಮಕವಾದ ಅಂಶಗಳು ಅಂದಾಗ ಅದರಲ್ಲಿ ಸ್ವಾರ್ಥ ಬರ್ತದೆ, ಈರ್ಷ್ಯ, ಅಸೂಯೆ, ಸಂಕುಚಿತ, ಮೀನ್ ಮೈಂಡೆಡ್, ದ್ವಂದ್ವ, ಡ್ಯುಯಲ್, ದೈನೇಸಿ. ಎಲ್ಲದಕ್ಕೂ ಏನೋ ಒಂಥರ ಆ, ದೈನೇಸಿ ಮನೋಭಾವ ಅಂದರೆ ಒಂಥರ ಕೇರ್ಲೆಸ್ ಆಟಿಟ್ಯೂಡ್ ಆರ್ ಅಪ್ರೋಚ್. ಹಿಂಜರಿಕೆಯ ಮನೋಭಾವ, ಇವೆಲ್ಲ ನಕಾರಾತ್ಮಕವಾಗಿರ್ತವೆ. ಇದರಾಚೆಗೆ ನಾವು ಜೀವನದಲ್ಲಿ ಬೆಳಿಬೇಕಾಗತ್ತೆ ಸ್ನೇಹಿತರೆ. ಹಾಗಾದರೆ ಹೇಗಿರಬೇಕು ನಮ್ಮ ಬದುಕನ್ನು ಅಂದರೆ, ನಮ್ಮ ಬದುಕು ಸುಂದರವಾಗಿಸ್ಕೊಳ್ಬೇಕು, ಪಾಸಿಟಿವ್ ಆಗೇ ಇರಬೇಕು, ಯಾವಾಗಲೂ ಸಕಾರಾತ್ಮಕತೆಯಿಂದ ಆಲೋಚನೆ ಮಾಡಬೇಕು. ನಿತ್ಯೋತ್ಸವ, ಪ್ರತಿದಿನ ಉತ್ಸವದ ಹಾಗೆ ಕಳೀಬೇಕು ಸ್ನೇಹಿತರೆ. ಲಾ ಆಫ್ ಅಟ್ರಾಕ್ಷನ್ ಅಂತ ಕರಿತೀವಿ. ನೀವು ಏನು ಬೇಕು ಅದು ನಿಮಗೆ ಸಿಗ್ತಾ ಹೋಗ್ತಾ ಇರುತ್ತೆ. ಕೃತಜ್ಞತೆ, ಓಕೆ, ಗ್ರ್ಯಾಟಿಟ್ಯೂಡ್ ನಿರಂತರವಾಗಿ ಪ್ರತಿದಿನ ಬೆಳೆಸ್ಕೊಳ್ಳಿ. ಮಾನವೀಯತೆ, ಬೀಯಿಂಗ್ ಹ್ಯೂಮನ್ ಬೆಳೆಸ್ಕೊಳ್ತಾ ಬನ್ನಿ. ಡೂಯಿಂಗ್ ಗುಡ್, ಬೀಯಿಂಗ್ ಗುಡ್, ಒಳ್ಳೆಯವರಾಗಿ ಒಳ್ಳೆಯದು ಮಾಡಿ. ನಿರಂತರ ಕಲಿಕೆ ತುಂಬ ಸಹಾಯ ಮಾಡ್ತದೆ. ನಿರಂತರ ಅಭ್ಯಾಸ, ಪ್ರಾಕ್ಟೀಸ್, ಫ್ಯೂ ಡಿಸಿಪ್ಲಿನ್ಸ್ ಪ್ರಾಕ್ಟೀಸ್ಡ್ ಎವ್ರಿ ಡೇ ಈಸ್ ಕಾಲ್ಡ್ ಅ ಸಕ್ಸಸ್ ಅಂತ ಹೇಳ್ತವೆ. ಉತ್ತಮ ಹವ್ಯಾಸಗಳು, ಹಾಬೀಸ್, ಉತ್ತಮ ಸಂವಹನ, ಕಮ್ಯುನಿಕೇಶನ್. ಯಾವಾಗ ನಾನು ಕೂಡ ಈ ಕಮ್ಯುನಿಕೇಶನ್ಗೆ ಯಾಕೆ ಒತ್ತು ಕೊಡ್ತಾ ಇರೋದು ಅಂದರೆ, ಎಲ್ಲಿ ಕಮ್ಯುನಿಕೇಶನ್ ಇರ್ತದೆ ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರೋಲ್ಲ. ಓಕೆ, ತುಂಬ ಪಾಸಿಟಿವ್ ಅಂಡರ್ಸ್ಟ್ಯಾಂಡಿಂಗ್ಗಳಿರುತ್ತೆ, ಅದನ್ನು ಅರ್ಥ ಮಾಡ್ಕೊಳ್ತಾ ಹೋಗ್ತಾ ಇರ್ತೀವಿ. ಓಕೆ, ಉತ್ತಮ ಹವ್ಯಾಸಗಳು, ಉತ್ತಮ ಸಂವಹನದ ನಂತರ ಪ್ರವಾಸ ಕೂಡ ನಮ್ಮ ಅಪ್ರೋಚ್, ನಮ್ಮ ಆಟಿಟ್ಯೂಡ್ನ ಇಂಪ್ರೂವ್ ಮಾಡ್ತದೆ. ಉತ್ತಮ ಚಿಂತನೆಗಳು, ಐಡಿಯಾಸ್ ರೂಲ್ ದ ವರ್ಲ್ಡ್ ಅಂತೀವಿ. ಪ್ರಾಪರ್ ಗುಡ್ ಥಾಟ್ಸ್ ನಮಗೆ ಬರಲಿಲ್ಲ ಅಂದರೆ ಅದು ಸಾಧ್ಯ ಆಗೋದಿಲ್ಲ. ಜೊತೆಗೆ ವ್ಯಾಯಾಮ, ಮಾನಸಿಕವಾಗಿಯೂ ವ್ಯಾಯಾಮ ಬೇಕು, ದೈಹಿಕವಾಗಿಯೂ ಬೇಕು. ಓಕೆ, ದೆನ್ ಅದಕ್ಕೆ ನಾನು ಹೇಳ್ತೀನಿ, ನೆಗೆಟಿವ್ ಗೊತ್ತಿರಬೇಕು, ಪಾಸಿಟಿವ್ ಪಾಲಿಸಬೇಕು ಅಂತ. ನೆಗೆಟಿವ್ ಏನೇನು ಆಗ್ತಾ ಇದೆ, ನೆಗೆಟಿವಿಟಿ, ಅದನ್ನೆಲ್ಲ ತಿಳ್ಕೊಳ್ಳೋಣ. ಆದರೆ ನಾವು ಯಾವುದನ್ನು ಫಾಲೋ ಮಾಡಬೇಕು ಅಂದರೆ, ನಾವು ಪಾಸಿಟಿವ್ನ ಫಾಲೋ ಮಾಡಬೇಕು. ಸುಂದರ ಮನಸ್ಸಿನಿಂದ ಮಾತ್ರ ಸುಂದರ ವ್ಯಕ್ತಿತ್ವ ಆಗೋದಕ್ಕೆ ಸಾಧ್ಯ. ನಮ್ಮಲ್ಲಿ ಒಂದು ಪಾಸಿಟಿವ್ ಅಪ್ರೋಚ್ ಇಲ್ಲ ಅಂದರೆ ಅದು ಸಾಧ್ಯ ಇಲ್ಲ ಅನ್ನೋದನ್ನ
ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಆಗ ನಮ್ಮ ಬದುಕು ಚೆನ್ನಾಗಿ ಆಗತ್ತೆ ಅನ್ನೋದು ನನ್ನ. ಈಗ ಸ್ಟ್ರೆಸ್ ಮಾಡ್ತೀವಿ, ಒತ್ತಡ ಇದೆ ಒತ್ತಡ ಇದೆ ಅಂತ. ಒತ್ತಡ ಬೇಡ, ಉತ್ಸಾಹ ಇರಲಿ. ಓಕೆ, ಒತ್ತಡದ ಜಾಗದಲ್ಲಿ ಅಂದ್ರೆ ಪ್ರೆಷರ್ ಜಾಗದಲ್ಲಿ ಪ್ಲೆಷರ್ ಬರಬೇಕು. ಓಕೆ. ನಾವು ಮಲ್ಟಿಪರ್ಪಸ್ ಫರ್ನಿಚರ್ ನೋಡ್ತೇವೆ. ಓಕೆ. ಮಲ್ಟಿಪರ್ಪಸ್ ಫರ್ನಿಚರ್ನ ಯಾಕೆ ಯೂಸ್ ಮಾಡ್ತಾರೆ ಅಂದರೆ ಸ್ಪೇಸ್ ಕಡಿಮೆ ಇರುತ್ತೆ, ನಾವಲ್ಲಿ ಹೆಚ್ಚು ಆ, ಅದನ್ನ ಬಳಕೆ ಮಾಡೋದಕ್ಕೋಸ್ಕರ ಅದನ್ನು ಮಾಡ್ತೇವೆ. ನಮ್ಮ ಜೀವನದಲ್ಲಿ ವಾಂಟ್ಸ್ ಅಂಡ್ ನೀಡ್ಸ್, ನಮಗೆ ಏನು ಅಗತ್ಯಗಳೇನು ಮತ್ತು ನಮ್ಮ ನಿರೀಕ್ಷೆಗಳೇನು ವ್ಯತ್ಯಾಸ ಗೊತ್ತಾಗ್ತಾರೆ. ಲೆಸ್ ಲಗೇಜ್ ಮೋರ್ ಕಂಫರ್ಟ್ ಅಲ್ವಾ ಲೈಫಲ್ಲಿ. ಸಮಸ್ಯೆಯಲ್ಲಿ ಇದ್ದಲ್ಲಿ ಪರಿಹಾರ ಇರುತ್ತದೆ, ಅದನ್ನು ಅರ್ಥ ಮಾಡ್ಕೋಬೇಕು. ತಿಳಿದ ತಿಳಿಯಾದ ನೀರಿನಲ್ಲಿ ಉತ್ತಮ ಪ್ರತಿಬಿಂಬ ಬರ್ತದೆ. ಅದಕ್ಕೆ ನಾನು ಯಾವಾಗಲೂ ಮಾನಸಿಕವಾಗಿ ಆ ಕ್ಲಾರಿಟಿ ಹೆಚ್ಚು ಇರಬೇಕು, ಆಗ ನಿಮಗೆ ಅದು ಸಾಧ್ಯ ಆಗ್ತದೆ. ಉತ್ತಮ ಚಿಂತನೆ ಉತ್ತಮ ಫಲಿತಾಂಶಕ್ಕೆ ಎಡೆ ಮಾಡಿಕೊಡುತ್ತೆ. ಚಿಂತೆ ಬೇಡ, ಚಿಂತನೆ ಇರಲಿ. ಮೋಡಗಳು ಸಾಗುವಂತೆ ಬೇಡವಾದ ಚಿಂತೆಗಳು ಸಾಗಿ ಮುಂದಕ್ಕೆ ಹೋಗ್ತಾ ಇರಲಿ. ಆರ್ಥಿಕ ಶಿಕ್ಷಣ ಕೂಡ ನಿಮಗೆ ಏಳಿಗೆಗೆ ಸಹಾಯ ಮಾಡುತ್ತೆ. ಮೂಲದಲ್ಲಿಯೇ ನಾವು ಆಮ್, ಅಂದ್ರೆ ಏನಂತೀವಿ, ಏನೇ ಸಮಸ್ಯೆ ಬಂದಾಗ ಆರಂಭದಲ್ಲೇನೆ ನಿಪ್ಪಿಂದ ಬಡ್ ಅಂತೀವಿ. ಆವಾಗಲೇ ಆರಂಭ ಮಾಡಿ ಮುಂದಕ್ಕೆ ಹೋಗೋ ಹಂಗಿರ್ಬೇಕು. ಪ್ಲಾನಿಂಗ್, ಅದು ಕಸ್ಟಮೈಸ್ಡ್ ಪ್ಲಾನಿಂಗ್, ಯಾವ್ಯಾವ ಸಮಸ್ಯೆಗೆ ಯಾವ ಥರ ಮಾಡಬೇಕು, ಆ ಥರದ ಇದನ್ನ ನಾವು ಮುಂದೆ ಸಾಗಿಕೊಂಡು ಆ, ಮುಂದೆ ಸಾಗಬೇಕು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಸ್ನೇಹಿತರೆ, ನಿಮಗೆ ಆ, ಇನ್ನೇನಾದರೂ ಈ ಈ ಹೇಳಿದ ವಿಚಾರಗಳು ಹೇಗನ್ನಿಸ್ತು ಅನ್ನೋದನ್ನ ಒಂದ್ಸರಿ ಕಾಮೆಂಟ್ ಮಾಡಿ. ಇನ್ನೇನು ತಿಳ್ಕೋಬೇಕು ಅನ್ನೋದನ್ನು ನೀವು ಕಾಮೆಂಟ್ ಮಾಡಬಹುದು.